ಏನಿದು ಇಷ್ಟೊಂದು ಸೀರೆಗಳನ್ನೆಲ್ಲ ಗುಡ್ಡೆ ಹಾಕೊಂಡಿದ್ದೀರಾ? ಏನ್ ಸಮಾಚಾರ? ನಿನಗೆ ಯಾವ್ದಾದ್ರು ಸೀರೆ ಬೇಕಾದ್ರೆ ಆರಿಸ್ಕೋ, ನೀನು ಸೀರೆ ಉಟ್ಕೋಬಹುದು. ಅಯ್ಯ, ಸೀರೆ ಆರಿಸ್ಕೊ ಅಂತಂದ್ರೆ ಅಲ್ಲ, ನೀವು ವಿಷಯನೇ ಹೇಳ್ದೆ ಸೀರೆ ಏನಕ್ಕೆ ಆರಿಸ್ಕೋಬೇಕು ನಾನು? ದೊಡಮ್ಮ, ನನಗೆ ಮದ್ವೆ ಮಾಡ್ತಾ ಇದ್ದೀರೋ ಹೇಗೆ? ಕತ್ತೆ, ನಿಂಗೆ ಬರೀ ಅದೇ ಧ್ಯಾನ ಅಲ್ವಾ? ನಾನು ಇನ್ನ ಚಿಕ್ಕವಳು, ನಂಗೆ ಈ ಸೀರೆ ಗೀರೆ ಎಲ್ಲ ಹ್ಯಾಂಡಲ್ ಮಾಡಕ್ ಬರಲ್ಲ. ಅಲ್ಲ ರೀತು, ನೀನು ಮದುವೆ ಆಗೋದಕ್ಕೆ ದೊಡ್ಡವಳು, ಸೀರೆ ಉಟ್ಕೊಳ್ಳೋದಕ್ಕೆ ಚಿಕ್ಕವಳ. ದೊಡಮ್ಮ ಬಿಡಿ, ಕಿವಿ ನೋಡ್ತದೆ. ಮತ್ತೆ ಆರಿಸ್ಕೋ ಯಾವ್ದಾದ್ರು ಸೀರೆ. ಓ, ನಿಮ್ದು ಒಳ್ಳೆ. ದೊಡಮ್ಮ, ನೀವ್ ಹೇಳಿದ ತರನೇ ನಾನು ಸ್ಯಾರಿನ ಉಟ್ಕೋತೀನಿ. ಆದ್ರೆ ನನಗೆ ಯಾವ ಸೀರೆ ಬೇಕೋ ಆ ಸ್ಯಾರಿನೇ ಕೊಡ್ಬೇಕು, ಓಕೆನಾ? ಆಯ್ತು, ಅದ್ರಲ್ಲೇನಿದೆ. ನಿಮ್ ಕೈಯಲ್ಲಿ ಇದೆಯಲ್ಲ, ನನ್ಗೆ ಆ ಸೀರೆ ಬೇಕು. ರಿತು, ಇಲ್ಲಿ ಇಷ್ಟೊಂದು ಸೀರೆ ಇದೆಯಲ್ಲ, ಇದ್ರಲ್ಲಿ ಯಾವ್ದಾದ್ರು ಒಂದು ಆರಿಸ್ಕೋ. ಆಗಲ್ಲ, ನಂಗೆ ಅದೇ ಸೀರೆ ಬೇಕು. ರಿತು, ನೀನು ಏನೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಆ ಸೀರೆ ಮಾತ್ರ ನಿನಗೆ ಸಿಗಲ್ಲ. ಯಾಕೆ? ಯಾಕೆ ಅಂದರೆ ಅಕ್ಕ ಈ ಸೀರೆನ ವಿಶೇಷವಾಗಿ ಅವಳ ಸೊಸೆಗೆ ಅಂತ ಎತ್ತಿಟ್ಟಿದ್ದಾಳೆ. ಆ ಅದೇ ಅದೇ ಅನ್ಕೊಂಡೆ ನಾನು. ನನ್ನ ಗೆಸ್ ಯಾವತ್ತೂ ತಪ್ಪಾಗಲ್ಲ. ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಮ್ಗಂತೂ ಬೆಲೆನೇ ಇಲ್ಲಪ್ಪ. ರಿತು, ನಾನು ಯಾವತ್ತು ಭೇದ ಮಾಡಿದ್ದೀನಿ ಹೇಳು? ಅಲ್ಲ, ನೀವು ಮನೇಲೇ ಇದ್ದೀರಾ, ನಿಮ್ಗೆ ಯಾವ್ದು ಬೇಕೋ ಆ ಸೀರೆ ಆರಿಸ್ಕೋತೀರಾ. ಸತ್ಯ ಮನೇಲಿ ಇಲ್ವಲ್ಲ, ಅವಳಿಗೋಸ್ಕರ ನಾನು ಇದನ್ನ ಎತ್ತಿಟ್ಟಿದ್ದೀನಪ್ಪ, ಅಷ್ಟೇ. ಇದ್ರಲ್ಲಿ ತಪ್ಪೇನೆ? ಅಯ್ಯಯ್ಯೋ, ಇದನ್ನ ಯಾರಕ್ಕ ತಪ್ಪು ಅಂತ ಹೇಳೋರು? ನಿನಗೆ ಸೊಸೆನ್ ಕಂಡ್ರೆ ಪ್ರೀತಿ ಕೋಡಿನೇ ಹರಿತೆ ಅನ್ನೋದನ್ನ ನೋಡ್ದವ್ರು ಕಲ್ತ್ಕೋಬೇಕು. ಅದನ್ನ ಬಿಟ್ಟು ಪ್ರಶ್ನೆ ಮಾಡಬಾರ್ದು. ಅಮ್ಮ, ಐ ಲವ್ ಯು. ಯು ಮಸ್ಟ್ ಲವ್ ಮೀ. ದೊಡಮ್ಮ, ನನಗೂ ಒಂದೊಂದ್ಸಲ ಅನ್ಸತ್ತೆ ನನಗೆ ಅತ್ತೆ ಸಿಕ್ಕಿದ್ರೆ ನಿಮ್ಮ ವರ್ಷನೇ ಸಿಗ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ರಾಖಿಗೆ ಅಮ್ಮನೇ ಇಲ್ವಲ್ಲ. ಸದ್ಯ ನಿಮ್ಮತ್ತೆ ನಿನ್ನ ಕಾಡ್ದಿಂದ ಬಚಾವಾದ್ರು ನೋಡು ಮಾರೈತೆ. ಅಮ್ಮ ಸರಿ ಇರಲ್ಲ ನೋಡು. ಅಲ್ಲ, ಇವಳು ನಿಜವಾಗ್ಲೂ ಈ ರೇಂಜಿಗೆ ಬದಲಾಗಿದ್ದಾಳ ಅಥವಾ ನಾಟಕ ಮಾಡ್ತಿದ್ದಾಳ? ಇರ್ಲಿ, ಯಾವುದಕ್ಕೂ ವಿಚಾರಿಸ್ಕೊಳ್ಳೋಣ. ಹಲೋ, ಇದು ನನ್ನ ಅಂಗಡಿ, ನೀನು ಯಾಕೆ ಕ್ಲೀನ್ ಮಾಡ್ತಿದ್ಯಾ? ನಿಮ್ಗಳ ಕೆಲಸ ನೀವು ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮ ಹೆಲ್ಪ್ ಎಲ್ಲ ನನಗೇನು ಅವಶ್ಯಕತೆ ಇಲ್ಲ. ಈ ಅಂಗಡಿ ಇರೋದು ನನ್ನ ಹೆಸರಲ್ಲಿ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿ ಇನ್ನೂ ಎಷ್ಟೊಂದು ಅಂಗಡಿಗಳು ಇರ್ತವೆ, ಎಲ್ಲ ಹೋಗಿ ಕ್ಲೀನ್ ಮಾಡ್ತೀಯಾ? ಆ ಅಂಗಡಿನೂ ನನ್ನ ಗಂಡಂದೇ ಆಗಿದ್ರೆ ಅದನ್ನು ಕ್ಲೀನ್ ಮಾಡ್ತೀನಿ. ಮತ್ತೆ ಹೊಸ ನಾಟಕನ? ನಂದು ನಿಂದು ಸಂಬಂಧ ಮುಗ್ದೋಯ್ತು ಅಂತ ಹೇಳಿದವಳು ನೀನೇ ಅಲ್ವಾ? ಅಯ್ಯಯ್ಯೋ, ಗಂಡ ಹೆಂಡತಿ ಸಂಬಂಧ 7 ಜನ್ಮಕ್ಕೂ ಮುಗಿಯಲ್ಲ ಅಂತ ನೀನ್ ತಾನೇ ಹೇಳಿದ್ದು. ಈಗೇನು, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ, ಕ್ಲೀನಿಂಗ್ ಆದ್ಮೇಲೆ. ದಿವ್ಯಾ, ಸೈಡಿಗೆ ಬಾ. ಬಾಲ, ಯಾಕಿಷ್ಟು ಹತ್ರ ಬರ್ತಿದ್ಯಾ? ನೋಡ್ದವ್ರೆಲ್ಲ ಏನ್ ಅನ್ಕೊಂತಾರೆ? ನಮ್ಮಿಬ್ಬರ ಬಗ್ಗೆ ಇಡೀ ಏರಿಯಾಗೆ ಗೊತ್ತು, ಯಾರು ಏನು ಅನ್ಕೊಳಲ್ಲ. ಒಂದ್ಸರಿ ಹೇಳಿದ್ರೆ ಹಿಂಗೆ ಅರ್ಥ ಆಗಲ್ವಾ? ಓ, ಈಗ ವ್ಯಾಪಾರ ಬೇರೆ ಚೆನ್ನಾಗಾಗಿದೆ ಅಂತ ಮಾಟ ಮಂತ್ರ ಮಾಡಿ ನಿಂಬೆಹಣ್ಣು ಏನಾದ್ರು ಇಡಕ್ ಬಂದಿದ್ಯಾ ಹೆಂಗೆ? ಹಾಗೇನಾದ್ರೂ ಮಾಡೋ ಹಾಗಿದ್ದಿದ್ರೆ ನಿನ್ ಮುಂದೆ ಮಾಡ್ತಿದ್ನಾ? ಹೌದಲ್ವಾ? ಮತ್ತೆ ಇನ್ನೂ ನಿಜ ಗೊತ್ತಾಗ್ಬೇಕು ನಂಗೆ. ಬೆಳಿಗ್ಗೆ ನೀನ್ ನನ್ನ ಪಕ್ಕ ಮಲಗಿದ್ ನಿಜ ತಾನೆ? ಹೌದು,
ಮತ್ತೆ ಯಾಕೆ ಅವ್ರ ಮುಂದೆ ಹೇಳಿಲ್ಲ? ಒಳ್ಳೆ ಪೇಚಾಟಕ್ಕೆ ಸಿಕ್ಸ್ಬಿಟ್ಟಿಯಲ್ಲ ನನ್ನ. ಬಾಲ, ಗಂಡ ಹೆಂಡತಿ ಜೊತೆಲಿರೋದನ್ನ ಎಲ್ರೂ ಮುಂದೆ ಒಪ್ಕೊಳಕ್ಕಾಗತ್ತಾ? ಕಳ್ಳ. ನಾವ್ಯಾವ ಸೀಮೆ ಗಂಡ ಹೆಂಡ್ತಿ? ಎಲ್ರ ಮುಂದೆ ನಿಜ ಒಪ್ಕೋ, ಇಲ್ಲ ಜೋರಾಗಿ ಕೂಗ್ಬಿಡ್ತೀನಿ. ನಿನ್ನಿಷ್ಟ. ಗ್ಯಾರಂಟಿ ಇದೆ ಮತ್ತಾ? ನಿಜವಾಗ್ಲೂ ಕೂಗ್ಬಿಡ್ತೀನಿ. ಹೋಗೋ. ಅಜ್ಜಿ, ಅತ್ತೆ, ಅಜ್ಜಿ ರುಕ್ಕು, ಬೇಗ ಬನ್ನಿ, ದಿವ್ಯಾ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಲ್ಲ ಮಲ್ಲ, ಏನಾಯ್ತು? ಏನಾಯ್ತಪ್ಪ? ಬೆಳಿಗ್ಗೆ ಹೇಳಿದ್ರೆ ನೀವ್ ಯಾರು ನಂಬಲಿಲ್ಲ. ಈಗ ನೋಡಿ ಗಾಡಿ ಕ್ಲೀನ್ ಮಾಡ್ತಿದ್ದಾಳೆ. ನಿಮ್ಗೆಲ್ಲ ಹೇಳ್ತೀನಿ ಅಂದ್ರು ಕೇರೆ ಮಾಡ್ತಿಲ್ಲ. ಯಾರಿದ್ದಾರೋ ಅಲ್ಲಿ? ದಿವ್ಯಾ ಎಲ್ಲಿ? ತಪ್ಪು ಮಾಡ್ಬಿಟ್ಟೆ ನೀನು. ನನ್ನ ಮೈ ಮುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡ್ತಾ ಇರೋ ನಾನು ಏನು ಮಾಡ್ತೀನಿ ಅಂತ. ಕಾರ್ಪೊರೇಟರ್ ಬಸವರಾಜ್ ಸರ್ ಉರ್ಫ್ ಬಕೆಟ್ ಬಸಿಯಾ. ನಿಮ್ಮ ಏರಿಯಾದಲ್ಲಿ ನೀವು ಹೀಗೆ ಫೇಮಸ್ಸು. ನಿಮ್ಗೊಂದು ವಿಷಯ ಗೊತ್ತಾ? ಕಂಬಿ ಹಿಂದೆ ಹೋದವರೆಲ್ಲ ಹೊಡೆಯೋ ಮೊದಲನೇ ಡೈಲಾಗ್, ಏಯ್ ನೀನು ನನ್ನ ಮೈ ಮುಟ್ಟು ತಪ್ಪು ಮಾಡಿಬಿಟ್ಟೆ. ಇವೆಲ್ಲ ನಮ್ಗೆ ಅಭ್ಯಾಸ ಆಗಿದೆ. ಏಯ್, ನೀನೇನು ರೋಡಿನ ಇನ್ಸ್ಪೆಕ್ಟ್ರಾ? ಇಲ್ಲ ಅಂದ್ರೆ ರೌಡಿ ಇನ್ಸ್ಪೆಕ್ಟ್ರಾ? ರೌಡಿ? ನಾನು ಹಿಂಗೆ ಹಾಕಿ ಕಾಣಿಸ್ತಿದ್ದೀನಾ? ಓಕೆ, ರೌಡಿ ಇನ್ಸ್ಪೆಕ್ಟ್ರು ಚೆನ್ನಾಗಿದೆ. ಹೊಸ ಟೈಟ್ಲು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್, ನೀ ಬರೀ ಕಾಕಿ ಹಾಕೊಂಡೋಳು. ನಿನ್ನಂತನ್ನ ಕಿರುಳು ಬೇಡಲ್ಲಿ ಬರೀ ಕೈಯಲ್ಲಿ ಆಡ್ಸೋನು ನಾನು. ನೆನ್ಪಿಟ್ಕೋ. ಬೇಡ ನೋಡು, ನಿನ್ನ ಗುಂಡಿನ ನೀನೇ ತೊಡ್ಕೊಂತ ಇದೀಯಾ. ಮರ್ತಿಟ್ಕೋ, ಇದು ಒಳ್ಳೇದಲ್ಲ. ಏಯ್, ಏನ್ ಹಾಗೆ ನೋಡ್ತೀಯ? ಏನ್ ನೋಡ್ತ? ನೀರು ಕೊಡ್ರಲ್ಲ, ಕುಡಿಯಕ್ಕೆ ನೀರು ಕೊಡ್ರು. ಏಯ್, ನೀರು ಕೊಡ್ರು. ಮೇಡಮ್ ನೀರು. ನೀರಾ? ನೀರು ಎಲ್ಲಿದೆ ಸ್ವಾಮಿ? ಏರಿಯಾ ಕಾರ್ಪೊರೇಟರ್ ನೀವು, ನೀರು ಸರಿಯಾಗಿ ಬಿಡಿಸ್ಬೇಕು ತಾನೆ? ನಾವು ಹೆಂಗ್ ಕೊಡೋದು ಹೇಳಿ ನಿಮಗೆ ನೀರ್ನ? ನೋಡು, ಸುಮ್ಮನೆ ನನ್ನ ಅಡ್ರೆಸ್ ಕೊಡ. ನೀರು ಕೊಡು, ಕೊಡು. ಸಾರಿ ಸರ್, ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಷ್ಟರಲ್ಲೇ ನಿಮ್ಮ ದಂಡ್ ಬಿಡಿಸ್ಕೊಂಡು ಹೋಗೋದಕ್ಕೆ ಬರುತ್ತಲ್ಲ, ಅವ್ರ ಹತ್ರ ಆರ್ಡರ್ ಮಾಡಿ ತರಿಸ್ಕೊಡಿ. ಎತ್ಕೋ, ಫೋನ್ ಎತ್ಕೋ. ನಿನಗಿದೆ ಮಾರಿ ಹಬ್ಬ. ಮಾರಿ ಹಬ್ಬ? ಹಾ, ಮಾರಿ ಹಬ್ಬನೇ. ಫೋನ್ ಎತ್ಕೊಂಡ್ರೆ ತಾನೆ? ನಾನು ಎತ್ತದೇ ಇಲ್ವಲ್ಲ. ಏಯ್, ಸುಮ್ಮನೆ ಫೋನ್ ರಿಸೀವ್ ಮಾಡು. ಯಾಕೆ? ಎಲ್ಲ ನಿಮ್ಮ ಕಡೆಯವರಾ? ಹಾ, ಈಗ ನಿಂಗೆ ಗೊತ್ತಾಗತ್ತೆ ನಾನೇನೋ, ನನ್ನ ಪವರ್ ಏನು ಅಂತ. ನೀವೇನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಬಿಡಿ. ನಿಮ್ಮ ಪವರ್ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು,
ಈಗ ಅದು ಕನ್ಫರ್ಮ್ ಆಗೋಯ್ತು. ಏನ್ ಹಂಗ್ ನೋಡ್ತಾ ಇದ್ದೀರಾ? ಪವರ್ ಇದ್ದಿದ್ರೆ ಏರಿಯಾ ಜನರನ್ನ ಬಾಯರ್ಕೆಲ್ ಸಾಯೋ ತರ ಮಾಡ್ತಿರ್ಲಿಲ್ಲ. ಮೇಡಮ್ ಫೋನು ಮೇಡಮ್. ಎತ್ತಬೇಡಿ, ಅದೇನಾಗುತ್ತೋ ನೋಡೋಣ. ನಮ್ ದೇಶನ ಕಳ್ರ ಕಾಯಕ್ಕೆ ದೊಡ್ಡ ದೊಡ್ಡವರೆಲ್ಲ ಒಂದಾಗ್ಬಿಡ್ತಾರೆ. ಇರ್ಲಿ, ಅದೇನಾಗುತ್ತೋ ನೋಡ್ತೀನಿ. ಅಪ್ಪ ತುಂಬಾ ಶೆಕೆ, ಬಿಸಿಲಲ್ಲಿ ಓಡಾಟ ಬೇರೆ. ಶಿವು, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡ್ತೀರಾ? ಅತಿಯಾಗಿ ಆಡ್ತಾ ಇದೀಯಾ? ಬರ್ದಿಟ್ಕೋ, ಬಡ್ಡಿ ಸಮೇತ ಕೊಡ್ತೀನಿ. ನಮಗೆ ಈಸ್ಕೊಂಡ ಅಭ್ಯಾಸ ಇಲ್ಲ ಸ್ವಾಮಿ, ಬರೀ ಕೊಡ್ತಾ ಇರೋದಷ್ಟೇ. ರೀ ಮುನ್ಸ್ವಾಮಿ, ಹಂಗೊಂದು ಪೆನ್ನು ಪೇಪರ್ ಕೊಡ್ರಿ. ಆಗ್ಲಿಂದ ಅದೇನ ಬರ್ದಿಟ್ಕೋ ಅಂತ ಎಗ್ರಾಡ್ತವನೆ. ಅದ್ ಏನೇನ್ ಬರಿಬೇಕೋ ಬರ್ದಿಟ್ಕೊಳ್ಳಿ, ನಮಗೂ ಕೊಡಕ್ ಈಸಿ ಆಗತ್ತೆ. ಏನಾಗ್ತಿದೆ ನನಗೆ? ಈಗ ತಾನೇ ಇಲ್ಲಿದ್ಲಲ್ಲ, ಅಷ್ಟು ಬೇಗ ಎಲ್ಲೋಗ್ಬಿಟ್ಲು? ಮಾವ, ಏನಾಗಿದೆ ನಿನ್ಗೆ? ಯಾಕೆ ಯಾವಾಗ್ಲೂ ದಿವ್ಯಾ ದಿವ್ಯಾ ಅಂತ ಅವಳ್ತೆ ಜಪ ಮಾಡ್ತಿರ್ತೀಯ? ಏನಾಯ್ತು? ಬಾಲ, ಇವಳು ನೋಡಿದ್ರೆ ಇಲ್ಲಿದ್ಲು ಅಂತ ಹೇಳ್ದೆ. ಅವಳು ಒಳಗಡೆಯಿಂದ ಬರ್ತಾ ಇದ್ದಾಳೆ. ಏನಾಯ್ತು ನಿನಗೆ? ಯಾಕೆ ಮಾವ ಹೀಗೆ ಮಾಡ್ತಿದ್ದೀರಾ? ನಿಮ್ಗೆಲ್ಲ ಕಡೆ ಅವಳೇ ಕಾಣಿಸ್ತಿದ್ದಾಳ? ಅವಳದೇ ಕನಸು ಕಾಣ್ತಿದ್ದೀರಾ? ಅಯ್ಯೋ ಇಲ್ಲ ರುಕ್ಕು, ಹಾಗೇನಿಲ್ಲ. ಮತ್ತಿನ್ನ ಹೆಂಗೆ? ನೀನು ಎಲ್ಲ ಗಂಡಸ್ರ ಥರ ಸಾಬಿಟ್ ಮಾಡ್ತಿದೀಯ. ಇಲ್ಲ ರುಕ್ಕು, ಅವಳು ಹಾಗೆ ಮಾಡ್ತಿದ್ದಾಳೆ. ನಿಮ್ಮನ್ನ ಹೇಗೆ ನಂಬಿಸ್ಲಿ ನಾನು? ದಿವ್ಯಾ, ಇಷ್ಟೊತ್ತು ಗಾಡಿ ಕ್ಲೀನ್ ಮಾಡ್ತಾ ಇಲ್ಲೇ ಇದೆ ತಾನೆ? ಅಷ್ಟು ಬೇಗ ಅಲ್ಲಿಂದ ಹೇಗೆ ಬರ್ತಾ ಇದೀಯ ನೀನು? ಏನು, ನಾನು ಈ ಕಿತ್ತೋಗಿರೋ ಗಾಡಿನ ಕ್ಲೀನ್ ಮಾಡ್ತಿದ್ದ? ಏನ್ ಕನ್ಸ್ ಕಾಣ್ತಿದ್ಯಾ? ಸುಳ್ಳು ಹೇಳ್ಬೇಡ ನೀನು, ನಿಜ ಹೇಳು. ರುಕ್ಕು, ಅತ್ತೆ, ಅಜ್ಜಿ ನಿಜವಾಗ್ಲೂ ಇಲ್ಲೇ ಇದ್ಲಿವಳು. ಬಾಲ, ಏನಾಗಿದೆ? ಬೆಳಿಗ್ಗೆ ನೋಡಿದ್ರೆ ನಿನ್ ಪಕ್ಕನೇ ಮಲಗಿದೆ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಈ ರೀತಿ ಕತೆ ಹೇಳ್ತಿದ್ಯಾ. ಹುಷಾರಾಗಿದ್ಯಾ ತಾನೇ? ಎಲ್ರು ಮುಂದೆ ನನಗೇನೋ ಭ್ರಮೆ ಅನ್ನೋ ತರ ಸಿಚುವೇಶನ್ ಕ್ರಿಯೇಟ್ ಮಾಡಬೇಡ ನೀನು ಪ್ಲೀಸ್. ನೋಡು, ಸಾಧ್ಯ ಆದ್ರೆ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸು. ನಿನ್ ತಲೆ ಸರಿ ಹೋದ್ರೂ ಹೋಗ್ಬೋದು. ಮದುವೆ ಆಗಕ್ಕೆ ರುಕ್ಕು ಅಂತ ಹುಡ್ಗಿನ ಹುಡ್ಕೊಂಡಿದ್ಯಾ? ನನ್ನ ಬಗ್ಗೆ ಕನ್ಸ್ ಕಾಣ್ತಿದ್ಯಾ? ಇದ್ ಸರಿನಾ?
ಮಾವ. ಎಲ್ಲಾರ್ಕೋ ಇವಳು. ರುಕು, ನಿಮ್ ಮಾವಂಗೆ ಮತ್ತೆ ನನ್ ಮೇಲೆ ಲವ್ ಆಗಿದೆ ಅನ್ಸ್ತಿದೆ. ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾನೆ. ಹುಷಾರು, ಆಮೇಲೆ ಕೈ ತಪ್ಪ ಹೋಗ್ಬಿಟ್ರೆ ಕಷ್ಟ. ಜೋಪಾನ. ಏನ್ ಮಾವ ನೀನು ನಿಜವಾಗ್ಲೂ ಅವಳಿಗೊಂದಲ ಇದೆಯಾ? ನಿಜವಾಗ್ಲೂ ಇಲ್ಲ ರುಕ್ಕೋ. ಇವನನ್ನ ನಂಬಕ್ಕಾಗ್ತಾ ಇಲ್ಲ. ಯಾವುದಕ್ಕೂ ಒಂದು ಕಣ್ಣು ಇವನ್ ಮೇಲಿಟ್ಟಿರು. ಏ ರೀತು, ಇಲ್ಲೇ ಇರಿ, ಈ ಕಡೆ ಬಾ. ಏನಮ್ಮ ಅದು? ನಿಧಾನ ನಿಧಾನ ನಿಧಾನ, ಏನಾಯ್ತು? ಸಮಾಧಾನ ಸಮಾಧಾನ. ದೊಡ್ಡಮ್ಮ, ಅದಕ್ಕೆದು ಅಚೀವ್ಮೆಂಟ್ ನೋಡಿ. ಅಚೀವ್ಮೆಂಟಾ? ರಾಜಾಹುಲಿಗಲ್ಲಿ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ನಿರತ ಪೊಲೀಸ್ ಮೇಲೆ ಕಾರ್ಪೊರೇಟರ್ ಹಲ್ಲೆ. ಧರ್ಮ ಮೆರೆದ ಕಾರ್ಪೊರೇಟರ್ಗೆ ದಕ್ಕ ಪಾಠ. ದಕ್ಷ ಪೊಲೀಸ್ ಸತ್ಯಾರಿಂದ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ಮರೆತ ಕಾರ್ಪೊರೇಟರ್ ಅರೆಸ್ಟ್. ಸತ್ಯ ಅವರ ದಿಟ್ಟ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಜನಸಮುದಾಯ. ಏನೇನೀತ ಇದು? ನಿನ್ನ ಸೊಸೆ ಕಾರ್ಪೊರೇಟರ್ನೇ ಅರೆಸ್ಟ್ ಮಾಡಿದಾಳೆ. ಅವಳದು ಡಬಲ್ ಗುಂಡಿಗೆ ಕಣೆ. ಯಾರ ಸೊಸೆ ಅವಳು? ಕೋಟೆ ಮನೆ ಸೊಸೆ ಅಂತ ಹೇಳು. ಸೀತಮ್ಮನ ಸೊಸೆ. ದೊಡ್ಡಮ್ಮ, ಅದಕ್ಕೆ ಏನಾದರೂ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕ್ರೆಡಿಟ್ ತಗೋತೀರಾ ಅಲ್ಲ ನೀವು? ಅವ್ರ ಅಮ್ಮನೂ ನಿಮ್ಮಷ್ಟು ಕ್ರೆಡಿಟ್ ತಗೊಂಡಿರಲ್ಲ. ನನ್ನ ಸೊಸೆ ಆದ್ಮೇಲೆ ಕಣೆ ಅವಳು ಇನ್ಸ್ಪೆಕ್ಟರ್ ಸತ್ಯ ಆಗಿದ್ದು. ಕರೆಕ್ಟಾಗಿ ಹೇಳಿದೆ ನೋಡು. ಏನೇ ಆದರೂ ಸೀತಾ, ನಿನ್ನ ಸೊಸೆಗೆ ನಿನ್ನ ಹಾಗೆ ತುಂಬ ಧೈರ್ಯ. ಕರ್ತವ್ಯದ ವಿಚಾರದಲ್ಲಿ ಅವಳು ರಾಜಿನೇ ಆಗಲ್ಲ. ತಪ್ಪು ಮಾಡಿ ಸಿಗಾಕೊಂಡ್ರೆ ಅವಳು ಯಾರೇ ಆದರೂ ಬಿಡೋದೇ ಇಲ್ಲ. ಅದಕ್ಕೆ ಅಲ್ವಾ ಆ ಕಾರ್ಪೊರೇಟರ್ಗೆ ಸರಿಯಾಗಿ ಬುದ್ಧಿ ಕಲ್ಸಿತ್ತು. ಹೌದು, ಅಣ್ಣ ಎಲ್ಲಿ? ಮೊದಲು ಅವನಿಗೆ ಈ ವಿಷಯನ ತಿಳಿಸ್ಬೇಕು. ದೊಡ್ಡಪ್ಪ ಕೊಡಿ ಅಣ್ಣ. ಇವತ್ತು ಸತ್ಯ ಬಂದ್ಮೇಲೆ ಒಳ್ಳೆ ಪಾರ್ಟಿ ಕೇಳಬೇಕು. ರೀ, 3 ಹೊತ್ತು ಅದೇ ಧ್ಯಾನ ಅಲ್ವಾ ನಿಮಗೆ? ಅಲ್ಲ ಕಣೆ, ನಾನೇನೀಗ ಕೇಳಬಾರ್ದು ಕೇಳಿದೆ? ನನ್ನ ಸೊಸೆ ಮಾಡಿರೋ ಸಾಧನೆಯನ್ನು ಸೆಲೆಬ್ರೇಟ್ ಮಾಡೋದು ಬೇಡವೇ? ಕಳ್ಳಂಗೊಂದು ಪಿಳ್ಳೆ ನೆವ ಅಂತಾರಲ್ಲ, ಹಾಗೆ ನಿಮ್ಮದು. ಏನು ಬೇಕಾಗಿಲ್ಲ. ಸತ್ಯಂಗೆ ಇಷ್ಟವಾಗಿರೋ ಅಡುಗೆ ಮಾಡ್ತೀನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಅದೇ ನಾವು ಕೊಡೋ ನಿಮ್ಮ ಪಾರ್ಟಿ. ಆಯ್ತು. ಪ್ಲೀಸ್ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ, ಸತ್ಯ ಅದು ಯಾರನ್ನೂ ಅರೆಸ್ಟ್ ಮಾಡಿದ್ಲಂತೆ. ಅದಕ್ಕೆ ಅವಾಗಿಂದ ನೀವೆಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಅವಳನ್ನ 3 ಹೊತ್ತು ಹೊಗಳ್ತಾ ಇರ್ಬೇಕಲ್ಲ ಒಟ್ಟಿನಲ್ಲಿ. ಅವಳು ಅರೆಸ್ಟ್ ಮಾಡಿರೋದು ಕಾರ್ಪೊರೇಟರ್ನ, ಸುಮ್ಮನೆ ಅಲ್ಲ. ಎಷ್ಟು ಧೈರ್ಯ ಬೇಕದಕ್ಕೆ. ಮಾ, ಇದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವ್ರು ಯಾರೋ ಮಾಮೂಲಿ ಜನ ಅಲ್ಲ, ಕಾರ್ಪೊರೇಟರು. ಇವಳನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಸತ್ಯನ್ ಮಾತ್ರ ಅಲ್ಲ, ಪರ್ಸ್ನಲ್ ಆಗಿ ಹೋದರೆ ನಮಗೂ ಎಲ್ಲ ಸುತ್ತಕೊಳ್ಳುತ್ತೆ. ಮುಚ್ಚೆ ಬಾಯಿ. ಅಲ್ಲ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರಬೇಕಾ? ನಿನ್ನ ಸೊಸೆ ಅವಳ ಪಾಡೆಗೆ ಅವಳು ಕೆಲಸ ಮಾಡ್ಕೊಂಡು ಹೋಗಿದ್ದಿದ್ರೆ ಪರವಾಗಿರ್ಲಿಲ್ಲ. ಮಾತ್ರ ಈ ಥರ ಹೀರೋಯಿಸಮ್ ತೋರ್ಸಕ್ಕೆ ಹೋಗಿ ನಮ್ಮನ್ನ ಎಲ್ಲಾರನ್ನೂ ಸಮಸ್ಯೆಗೆ ಸಿಕ್ಕಾಕಿಸ್ತಾಳೆ ಅಂತ ನಾನು ಹೇಳ್ತಿರೋದು. ಕೀರ್ತಿಯ ಜೊತೆಗೆ ಕಂಟಕನು ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು
ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಅದರಲ್ಲೂ ಇಂಥ ಹೈ ಪ್ರೊಫೈಲ್ ವಿಷಯಕ್ಕೆ ತಲೆ ಹಾಕಿದ್ರೆ ಅವಳ ಜೊತೆ ನಾವು ಎಲ್ಲ ಅನುಭವಿಸ್ಬೇಕಾಗತ್ತೆ. ಇದು ನಮ್ಗೆ ಯಾವ ಕರ್ಮ ಹೇಳೋ? ಅದು ಯಾವ ಘಳಿಗೆಯಲ್ಲಿ ಹುಟ್ಟಿದೀಯ ಮಾರೈತಿ ನೀನು? ಯಾರು ಸಂತೋಷವಾಗೇ ಇರಬಾರ್ದು, ಅದನ್ನ ನೋಡೋಕ್ಕಾಗದೇ ಇಲ್ಲ ಅಲ್ಲ ನಿನ್ನ ಕೈಲಿ. ಮಾ ವಾಟ್ ಎವರ್, ಬಟ್ ಮಾರ್ಕ್ ಮೈ ವರ್ಡ್ಸ್, ನಾನು ಹೇಳಿದ್ದು ಸತ್ಯ ಅಂತ ಮುಂದೆ ನಿಮ್ಗೆಲ್ಲರಿಗೂ ರಿಯಲೈಸ್ ಆಗುತ್ತೆ.